ನಾವು ಗುಂಡಿ ಮುಚ್ಚೋ ಸಲಹೆ ಕೊಟ್ರೆ ಅವ್ರು ನಮ್ಮ ಬಾಯಿ ಮುಚ್ಚೋ ಸಲಹೆ ಕೆಲಸ ಮಾಡ್ತಿದ್ದಾರೆ. ಜನರ ಬದುಕನ್ನ ನರಕ ಮಾಡಿದ್ದಾರೆ. ಆದ್ರೆ ಹೇಳೋದು ಮಾತ್ರ ಬಹಳ ಸ್ವರ್ಗದಲ್ಲಿ ಇಟ್ಟಿದ್ದೀವಿ ಅನ್ನೋ ಮಾತುಗಳನ್ನ ಮಾತಾಡ್ತಾರೆ. ಅವ್ರ ಕನಸಿನಲ್ಲಿ ಎಲ್ಲೋ ಗುಂಡಿ ಇದೆ ಅವ್ರ ಮನೆ ಮುಂದೆ ಅಂತ ಕನಸಿನಲ್ಲಿ ಬಂದಿದ್ದನ್ನ ಪತ್ರಿಕೆಗೆ ಹೇಳಿದ್ರೆ ಗುಂಡಿ ಬೀಳುತ್ತಾ ಅಲ್ಲಿ ದಿನಕ್ಕೆ 1,000 ಗುಂಡಿ ಮುಚ್ತಾ ಇದೀವಿ ಅಂತ. ಎಷ್ಟು ಕೋಟಿ ಗುಂಡಿ ಇದೆ. ಅದರಿಂದಾಗಿ ಇವ್ರ ಜೀವನವೆಲ್ಲ ಗುಂಡಿ ಮುಚ್ಚೋದ್ರಲ್ಲೇ ಇರಬೇಕಾಗುತ್ತೆ. ಗುಂಡಿ ಮುಚ್ಚದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಬೆಂಗಳೂರಿನ ರಸ್ತೆಗೆ ಇಳಿದು ಅಂದ್ರೆ ಬೆಂಗಳೂರಿನ ಚಿಕ್ಕಪೇಟೆಗೆ ಇಳಿದು ಸ್ವತಃ ಗುಂಡಿಯನ್ನ ಮುಚ್ಚಿರುವಂತದ್ದು ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಸರ್, ಇವತ್ತು ಸ್ವತಃ ರಸ್ತೆಗೆ ಇಳಿದು ಗುಂಡಿಗಳನ್ನು ಮುಚ್ಚಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಿದ್ದೀರಿ, ಏನ್ ಹೇಳ್ತೀರಿ ಸರ್ಕಾರಕ್ಕೆ? ನೋಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಗುಂಡಿ ಮುಚ್ಚಲಿಕ್ಕೆ ಸಲಹೆ ಕೊಡ್ತಾ ಇದ್ದೀವಿ. ನಾವು ಗುಂಡಿ ಮುಚ್ಚೋ ಸಲಹೆ ಕೊಟ್ಟರೆ ಅವ್ರು ನಮ್ಮ ಬಾಯಿ ಮುಚ್ಚೋ ಸಲಹೆ ಕೆಲಸ ಮಾಡ್ತಿದ್ದಾರೆ. ಇದು ಬಾಯಿ ಮುಚ್ಚಲು ಕೆಲಸ ಮಾಡಬೇಡಿ. ಜನರು ಇವತ್ತು ಬಹಳ ಬೇಸರಗೊಂಡಿದ್ದಾರೆ. ನಿಮ್ಮ ವಿರುದ್ಧ ಸೆಟೆದು ನಿಂತಿದ್ದಾರೆ. ಅವರ ಜೀವನ ಅಸ್ತವ್ಯಸ್ತ ಆಗಿದೆ. ನೋಡಿ, ಬರೀ ಗುಂಡಿಗಳೇ ಅಲ್ಲ, ಇಲ್ಲಿ ಗಾರ್ಬೇಜ್ ಇದೆ ನೋಡಿದಿರಿ ನೀವು, ಎಂಥ ಪರಿಸ್ಥಿತಿ ಇದೆ. ಅದರ ಮೇಲೇ ಪಾಪ ಜನ ಮಲಗಿದ್ದಾರೆ. ಅವ್ರಿಗೆ ಡೆಂಗ್ಯೂ ಬರ್ತದೆ. ಈ ಅಂಗಡಿಗಳವರೆಲ್ಲನೂ ವ್ಯಾಪಾರ ಮಾಡ್ಲಿಕ್ಕಾಗದೆ ಬಾಗಿಲು ಮುಚ್ಕೊಂಡು ಕೊಡ್ತಿದ್ದಾರೆ, ಮೂಗಿಡ್ಕೊಂಡು ಓಡಾಡ್ತಾರೆ. ನೋಡಿ, ಅವರೆಲ್ಲನೂ ಇಂಥ ಪರಿಸ್ಥಿತಿ ಉದ್ಭವ ಮಾಡಿದ್ದಾರೆ ಕಾಂಗ್ರೆಸ್ನವರು. ಜನರ ಬದುಕನ್ನು ನರಕ ಮಾಡಿದ್ದಾರೆ. ಆದರೆ ಹೇಳೋದು ಮಾತ್ರ ಬಹಳ ಸ್ವರ್ಗದಲ್ಲಿಟ್ಟಿದ್ದೀವಿ ಅನ್ನೋ ಮಾತುಗಳನ್ನು ಮಾತಾಡ್ತಾರೆ. ಓಕೆ, ಮೋದಿಯವರ ಮನೆ ಮುಂದೆನೆ ಗುಂಡಿ ಇದೆ ಅನ್ನುವಂತಹ ಮಾತನ್ನ DCM DK ಶಿವಕುಮಾರ್ ಕೂಡ ಹೇಳಿದ್ರು. ಅವ್ರ ಕನಸಿನಲ್ಲಿ ಎಲ್ಲೋ ಗುಂಡಿ ಇದೆ ಅವ್ರ ಮನೆ ಮುಂದೆ ಅಂತ ಕನಸಿನಲ್ಲಿ ಬಂದಿದ್ದನ್ನ ಪತ್ರಿಕೆಗೆ ಹೇಳಿದ್ರೆ ಗುಂಡಿ ಬೀಳುತ್ತಾ ಅಲ್ಲಿ ಫ್ಯಾಕ್ಟ್ ಚೆಕ್ ಮಾಡಕ್ಕೆ ಹೇಳಿ. ಎಲ್ಲೂ ಗುಂಡಿ ಇರೋದಿಲ್ಲ. ಅವರು ಇಮ್ಯಾಜಿನರಿ ಬೆಂಗಳೂರಿನಲ್ಲಿರೋ ಗುಂಡಿಗಳನ್ನು ಮುಚ್ಚಿರಿ ಅಂತಂದರೆ ಇವರು ಅದನ್ನು ಡೈವರ್ಟ್ ಮಾಡಿ ಇದು ಮಾಡ್ತಿದ್ದಾರೆ. ಇದು ಶುದ್ಧ ಸುಳ್ಳು ಮತ್ತು ತಪ್ಪು. ಓಕೆ, ಮುಖ್ಯಮಂತ್ರಿಗಳು 1 ತಿಂಗಳು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಗುಂಡಿ ಮುಚ್ಚಲಿಕ್ಕೆ. ಏನು ಹೇಳ್ತೀರಿ, ಗುಂಡಿ ಮುಚ್ಚಲಿಕ್ಕೆ ಆಗತ್ತ ಅನ್ನುವಂಥದ್ದು? ಅಲ್ಲ, ಅವರು ಈಗ ಹೇಳಿದ್ದಾರೆ ದಿನಕ್ಕೆ 1,000 ಗುಂಡಿ ಮುಚ್ತಾ ಇದ್ದೀವಿ ಅಂತ. 1,000 ಗುಂಡಿ ಮುಚ್ಚಿದ್ರೆ ಎಷ್ಟು ಕೋಟಿ ಗುಂಡಿ ಇದೆ. ಇಡೀ ಬೆಂಗಳೂರಿನಲ್ಲಿ ಕೋಟಿಗಟ್ಟಲೆ ಇದೆ. ಅದರಿಂದಾಗಿ ಇವ್ರ ಜೀವನವೆಲ್ಲ ಗುಂಡಿ ಮುಚ್ಚೋದ್ರಲ್ಲೇ ಇರಬೇಕಾಗತ್ತೆ. ಇವರು ಧನ್ಯವಾದಗಳು. ಇದಿಷ್ಟು ಚಲವಾದಿ ನಾರಾಯಣಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್.